ನಮಸ್ಕಾರ. ನನ್ನ ಹೆಸರು ಪರಮೇಶ್ವರ ಅಂತ. ಇವತ್ತಿನ ಒಂದು ಹೇಳಿಕೆ ಮೊನ್ನೆ ನ್ಯಾಯಾಲಯದಲ್ಲಿ ಒಂದು ನಡೆದಂಥ ತೀರ್ಪಿನ ಬಗ್ಗೆ. ನಮಗೆ ಭಾರತ ದೇಶದ ಕಾನೂನಿನ ಬಗ್ಗೆ ಹೆಚ್ಚಿನ ಗೌರವಿಸಿದ ನಾವು ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥದ್ದು. ಅದರಲ್ಲಿ 2 ವರ್ಷದ ಹಿಂದೆ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂಥ ಒಂದು ವಿಧ್ವಂಸಕ ಕೃತಿಯಲ್ಲಿ ಭಾಗಿಯಾದ ತಾರಿಕ್ ಎಂಬ ಒಂದು ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿಸುವಂಥ ಒಂದು ವ್ಯಕ್ತಿಗೆ ಮೊನ್ನೆ ನಮ್ಮ ಘನ ನ್ಯಾಯಾಲಯ ಒಂದು ತೀರ್ಪು ನೀಡಿದ್ದು. ಆ ತೀರ್ಪಿನಲ್ಲಿ ಅವರು ಮಾಡಿದಂಥ ಕೆಲಸ ದೇಶದ್ರೋಹದ ಕೆಲಸ. ಒಂದು ಸಾಮಾನ್ಯ ಗೊತ್ತು ಗುರಿಯಿಲ್ಲದೆ ಮಾಡಿದಂಥ ಕೆಲಸ ಆಗಿದ್ರೆ ಪರವಾಗಿಲ್ಲ. ಇದು ನಿಯೋಜಿತ ಕೃತ್ಯದಲ್ಲಿ ಭಾಗಿಯಾದಂಥ ತಾರೀಕಿಗೆ ಕಠಿಣ ಕಾರ್ಯಕರ ಶಿಕ್ಷೆ ಅಂತ ಹೇಳುವಂಥದ್ದು ಮೊನ್ನೆ ನೀಡಿದರು. ಅದು ಕಠಿಣ ಕಾರ್ಯಕರ ಶಿಕ್ಷೆ ಕೊಡುವುದು ಹಾಗೂ ಜೀವಾವಧಿ ಶಿಕ್ಷೆ ಕೊಡುವುದು ಆ ವ್ಯಕ್ತಿಗೆ ಸಂಬಂಧಿಸಿದಲ್ಲ. ಯಾಕೆಂದರೆ ಕೃತ್ಯ ಮಾಡಿರೋದು ದೇಶದ್ರೋಹದಂಥ ಕೃತ್ಯಗಳು. ಆ ಕೃತ್ಯದಲ್ಲಿ ಭಾಗಿಯಾದವರಿಗೆ ನೇರವಾಗಿ ಗಲ್ಲು ಶಿಕ್ಷೆಗೆ ಗುರಿಪಡಿಸೋದು ಬಿಟ್ಟು ಈ ಥರ ಒಂದು ತೀರ್ಪು ನೀಡಿದ್ದು ಜನಸಾಮಾನ್ಯರಲ್ಲಿ ಈ ಕಾನೂನಿನ ಬಗ್ಗೆ ಒಂದು ಚಿಕ್ಕ ಒಂದು ವ್ಯತ್ಯಾಸಗಳಾದಂಥ ಒಂದು ತೀರ್ಪು ಅಂತ ನನ್ನ ವೈಯಕ್ತಿಕ ಭಾವನೆ ಹಾಗೂ ಕೋಟ್ಯಾಂತರ ದೇಶದ ಜನರ ಭಾವನೆಗಳಾಗಿರ್ತದೆ. ಯಾಕೆಂದರೆ ಕೃತ್ಯ ಮಾಡುವುದು ಗೊತ್ತಿಲ್ಲದೆ ಮಾಡುವಂಥದ್ದು ಒಂದು ಭಾಗ, ಗೊತ್ತಿದ್ದು ಮಾಡುವಂಥದ್ದು ಒಂದು ಭಾಗ. ಆ ದಿನ ಏನೋ ದೇವರ ದಯದಿಂದ ಆ ಅಮಾಯಕ ಒಂದು ಆಟೋ ಡ್ರೈವರ್ ದಿನ ಕೂಲಿ ಮಾಡಿಕೊಂಡು ಅವರ ಜೀವನ ಮಾಡಿಕೊಂಡು ಆ ಆಟೋದಲ್ಲಿ ಆ ವ್ಯಕ್ತಿಯನ್ನು ಕರ್ಕೊಂಡು ಹೋಗುತ್ತಿರೋದಿಗೆ ಈ ಆಕಸ್ಮಿಕ ಒಂದು ಸ್ಫೋಟ ಆಗಿದೆ. ಆ ಸ್ಫೋಟದಲ್ಲಿ ಆ ಏನು ಆಟೋ ಡ್ರೈವರ್ ಅವ್ರ ದಿನಕಾಯಕವನ್ನು ಮಾಡ್ತಾ ಅವ್ರ ಜೀವನ ಸಾಗುತ್ತಿದ್ದಾಗ ಏನಾದರೂ ಆ ವ್ಯಕ್ತಿಗೆ ಏನಾದರೂ ಆಗಿದರೆ ಆ ಕುಟುಂಬದ ಪರಿಸ್ಥಿತಿಯನ್ನು ನಾವು ಅವಲೋಕನೆ ಮಾಡಬೇಕಾಗಿತ್ತು. ಯಾಕೆಂದರೆ ಅವರಿಗೂ ಜೀವನ ಇದೆ, ಅವರಿಗೂ ಹೆಂಡತಿ ಮಕ್ಕಳು ಕುಟುಂಬಸ್ಥರು ಇದ್ದಾರೆ. ಅವ್ರಿಗೆ ವಯಸ್ಸಿನ ಕಾಲದಲ್ಲಿ ಅವರ ಮೊಮ್ಮಕ್ಕಳು ನೋಡುವಂಥ ಒಂದು ಯೋಗನೂ ಇರುವಂಥದ್ದು. ಅಂಥದ್ರಲ್ಲಿ ಇಂಥ ಒಂದು ಕೃತ್ಯದಲ್ಲಿ ಭಾಗಿಯಾಗುತ್ತಾ ಆ ವ್ಯಕ್ತಿ ಏನಾದರೂ ಹೆಚ್ಚು ಕಡಿಮೆ ಆಗಿದರೆ ಹಾಗೂ ಸಾರ್ವಜನಿಕ ವಲಯದಲ್ಲಿ ಏನಾದರೂ ತೀವ್ರತರದ ಏನಾದರೂ ವ್ಯತ್ಯಾಸಗಳು ಆಗಿದ್ದರೆ ಮುಂದೆ ಇದರ ಪರಿಣಾಮನ ನಾವು ಗಮನದಲ್ಲಿಟ್ಕೊಳ್ಳುವಂಥದ್ದು ಸೂಕ್ತ. ಇನ್ನು ಯಾರೇ ಆಗಲಿ, ಯಾವುದೇ ಜನಾಂಗದವರು ಅಂತಲ್ಲ, ಯಾವುದೇ ವ್ಯಕ್ತಿಗಳು ಅಂತಲ್ಲ, ಇದರ ಎಲ್ಲರೂ ಸಮಾನವೇ. ಕಾನೂನಿನ ರಕ್ಷಣೆಗೆ ಒಳಪಟ್ಟು ಮಾಡುವಂಥ ಕೆಲಸಗಳಲ್ಲಿ ಅವರು ನಮ್ಮ ಎಲ್ಲ ಒಂದು ಒಳ್ಳೆಯ ಅಭಿಪ್ರಾಯಗಳು ಮೂಡಿಸುವಂಥದ್ದು ಇದು ಆಗಿರುವುದಿಲ್ಲ. ಯಾಕೆಂದರೆ ಇದು ಒಂದು ಸಮಯೋಚಿತ ಒಂದು ಕೃತ್ಯ. ಆ ಕೃತ್ಯ ಮಾಡುವ ಉದ್ದೇಶ ಏನಂದರೆ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಿ ನಾವು ಏನೋ ಒಂದು ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಹೇಳುವಂಥದ್ದು ಒಂದು ಕೆಲವು ಆಸೆ ಆಮಿಷಗಳಿಗೆ ಒಳಪಟ್ಟು ಮಾಡುವಂಥ ಕೃತ್ಯಗಳು. ಅಂಥ ಕೃತ್ಯಗಳಲ್ಲಿ ಭಾಗಿಯಾಗುವವರಿಗೆ ನಾವು ಕ್ಷಮಾಪಣೆ ಕೊಡೋದು. ಅವರು ಏನು ಕೃತ್ಯ ಮಾಡುತ್ತಾರೆ ಆ ಕೃತ್ಯ ಮಾಡುವಾಗ ಅವರೆಲ್ಲ ಯೋಚನೆ ಮಾಡಬೇಕಾಗಿತ್ತು. ಯಾಕೆಂದರೆ ನನಗೂ ಕುಟುಂಬ ಇದೆ, ನನಗೂ ಸಂಸಾರ ಇದೆ, ನಾನು ದೇಶದಲ್ಲಿ ನಾನೊಂದು ವ್ಯಕ್ತಿಯಾಗಿ ಬದುಕಬೇಕು, ನಾವು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು ಭಾವನೆ ಇರಬೇಕಾಗಿತ್ತು. ಈಗ ಎಲ್ಲ ಆಗಿ ಅಪರಾಧಿ ಸ್ಥಾನದಲ್ಲಿ ಇದ್ದು ಇವಾಗ ನಾನು ಪಶ್ಚಾತ್ತಾಪ ಪಟ್ಟಿದ್ದೇನೆ, ನನಗೆ ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯದ ಮುಂದೆ ನಾವು ಭಿಕ್ಷೆ ಬೇಡುವಂಥ ಕಾರ್ಯ ಮಾಡಿದ್ದು ಅದು ಅವರ ಮುಟಾಳ್ತನ. ಅದು ನಾವೇನು ಅದಕ್ಕೆ ಸಮರ್ಥಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಆದರೆ ಆ ಕ್ಷಮಾಪಣೆ ಕೇಳಿದಂಥ ವ್ಯಕ್ತಿಗೆ ಇವತ್ತು ನ್ಯಾಯಾಲಯ ಆ ಥರ ತೀರ್ಪು ಕೊಟ್ಟಿದ್ದು ಸರಿ ಇಲ್ಲ ಅಂತ ಹೇಳುವಂಥದ್ದು ನಮ್ಮ ಒಂದು ಆಶಾಭಾವನೆ. ನನ್ನ ಅಲ್ಲ, ಕೋಟ್ಯಾಂತರ ಜನರ ಒಂದು ಭಾವನೆಗಳು.
ಯಾಕೆಂದರೆ ಈ ಥರ ದುಶ್ಚಟತೆ ಮಾಡುವವರಿಗೆ ನಾವು ಇವತ್ತು ನ್ಯಾಯಾಲಯದ ಮುಖಾಂತರ ಒಂದು ತೀರ್ಪು ನೀಡಿದರೆ ಮುಂದೊಂದು ದಿನ ಈ ಕಾನೂನು ಅಡಿಯಲ್ಲಿ ನಡೆಯುವಂಥ ಕೆಲವು ಘಟನೆಗಳಿಗೆ ನಾವು ಬೆಂಬಲ ಸೂಚಿಸಿದಂತೆ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ಒಂದು ಭಾವನೆಗಳು. ದಯವಿಟ್ಟು ಇದನ್ನೆಲ್ಲ ಪುನರ್ ಪರಿಶೀಲಿಸಿ ಆ ವ್ಯಕ್ತಿಗೆ ಏನು ಕೃತಿಯಲ್ಲಿ ತೊಡಗಿದಂಥ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗಬೇಕು. ಹಾಗೂ ಇವತ್ತು ಏನು 10 ವರ್ಷ ಕಠಿಣ ಕಾರ್ಯಗಳ ಶಿಕ್ಷೆಯನ್ನು ಕೊಟ್ಟಿದ್ದಾರೆ, ಆ ಕಠಿಣ ಕಾರ್ಯಗಳ ಶಿಕ್ಷೆಗೆ ಅನುಭವಿಸಬೇಕಾದರೂ ನಮ್ಮ ಜನಸಾಮಾನ್ಯರ ಹಣದಲ್ಲಿ ಅವರನ್ನು ನೋಡುವಂಥದ್ದಾಗ್ತದೆ. ಅದಕ್ಕೂ ಕೋಟ್ಯಾನುಗಟ್ಟಲೆ ಹಣ ವ್ಯಯ ಮಾಡುವಂಥದ್ದು ಇದೆಲ್ಲ ನಿಲ್ಲಬೇಕು. ಯಾಕೆಂದರೆ ಆ ವ್ಯಕ್ತಿಗೆ ನಾವು ಇವತ್ತು ಭಯೋತ್ಪಾದಕ ಅಂತ ಹೇಳುವಂಥದ್ದು ಆದ ಮೇಲೆ ಅವರಿಗೆ ಹೆಚ್ಚಿನ ಭದ್ರತೆ ಕೊಡುವಂಥದ್ದು, ಹೆಚ್ಚಿನ ಮೂಲ ಸೌಕರ್ಯ ಕೊಡುವಂಥದ್ದು ಇದೆಲ್ಲ ಸಹಜ. ಅದರಿಂದಾಗಿ ದಯವಿಟ್ಟು ನಮ್ಮ ಜನಸಾಮಾನ್ಯರ ಹಣವನ್ನು ದುರುಪಯೋಗ ಆಗದಂತೆ ನೋಡಿಕೊಂಡು ಆ ವ್ಯಕ್ತಿಗೆ ಆದಷ್ಟು ಬೇಗ ನಿಮ್ಮ ಏನು ತೀರ್ಪು ಇದೆ ಆ ತೀರ್ಪನ್ನು ಮರುಪರಿಶೀಲನೆ ಮಾಡಿ ಅವನಿಗೆ ಕಠಿಣ ಶಿಕ್ಷೆಯನ್ನು ಕೊಟ್ಟು ಆ ಗಲ್ಲುಗೇರಿಸುವಂಥ ಕೆಲಸನ ಮಾಡಲಿ ಅನ್ನುವಂಥದ್ದು ನಮ್ಮ ಕೋಟ್ಯಾಂತರ ಜನಸಾಮಾನ್ಯರ ಒಂದು ಒತ್ತಾಯ.